ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂಥ ನಾಜೀರ್ ಅಹಮದ್ ಅವರ ತಲೆದಂಡವಾಗಿದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿಬರ್ತಾ ಇರುವಂಥ ಮುಸ್ಲಿಂ ನಾಯಕತ್ವದ ಜಗಳಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮೊದಲಿಂದಲೂ ಕೂಡ ದಾವಣಗೆರೆ ಉಪಚುನಾವಣೆಯಲ್ಲಿ ಮುಸ್ಲಿಂ ನಾಯಕರು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ನ ಮುಸ್ಲಿಂ ನಾಯಕರೇ ಮಾಡಿದರು. ಅತ್ತ ಮೊನ್ನೆಯಷ್ಟೇ ಜಬ್ಬಾರ್ ಅವರ ತಲೆದಂಡವಾಗಿತ್ತು. ಈಗ ನಾಜೀರ್ ಅವರ ಸರ್ದಿ. ಇದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇವತ್ತು ಬೆಂಗಳೂರಿಗೆ ಬಂದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ಮನೆಯಲ್ಲಿ ಈ ಅಲ್ಪಸಂಖ್ಯಾತ ನಾಯಕರ ಜಗಳ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಇದಕ್ಕೆ ಕಾರಣ ಏನು ನೋಡೋಣ ಬನ್ನಿ. ಅಲ್ಲೇ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ನಾನೊಬ್ಬ ಸೇವಕ, ನಾನು ಯಾವತ್ತೂ ಲೀಡರ್ ಆಗಿ ಕೊಟ್ಟಿಲ್ಲ. ನಾನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಈಗ ಕಾಂಗ್ರೆಸ್ ಮನೆಯಲ್ಲಿ ಕಿಡಿ ಹೊತ್ತಿಸಿದೆ. ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಕೈ ನಾಯಕರ ನಡುವೆಯೇ ಮುಸ್ಲಿಂ ಮತಗಳ ಮಹಾಯುದ್ಧ ಶುರುವಾಗಿದೆ. ಅದರಲ್ಲೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸೋಲು ಗೆಲುವಿನ ನೆನಪು ಉಳಿಯುತ್ತೋ ಇಲ್ವೋ, ಆದರೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರ ನಡುವಿನ ಜಗಳ ಮಾತ್ರ ಅಚ್ಚಳಿಯದೇ ಉಳಿಯಲಿದೆ. ಇಷ್ಟು ದಿನ ಕಾಂಗ್ರೆಸ್ ಮತ್ತು ಮುಸ್ಲಿಂ ಸಮುದಾಯ ಒಂದೇ ನಾಣ್ಯದ ಎರಡು ಮುಖ ಎಂಬಂತಿದ್ದ ಬಿಂಬ ಈಗ ಇಬ್ಬಾಗವಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಒಂದು ಧ್ರುವವಾದರೆ ಅವರ ವಿರುದ್ಧ ತೊಡೆ ತಟ್ಟಿರುವ ಉಳಿದ ಮುಸ್ಲಿಂ ನಾಯಕರು ಮತ್ತೊಂದು ಧ್ರುವವಾಗಿ ನಿಂತಿದ್ದಾರೆ. ಈ ಮೂಲಕ ಸಮುದಾಯದ ನಾಯಕತ್ವ ಈಗ ಇಬ್ಬಾಗವಾಗಿದೆ. ಸ್ವತಃ ಜಮೀರ್ ಅವರೇ ಮುಸ್ಲಿಂ ಮತಗಳ ಕ್ರೋಢೀಕರಣದಲ್ಲಿ ಆಸಕ್ತಿ ತೋರಲಿಲ್ಲ ಅನ್ನೋ ಗಂಭೀರ ಆರೋಪದ ಬೆನ್ನಲ್ಲೇ ಸ್ವಪಕ್ಷೀಯರೇ ಅವರ ವಿರುದ್ಧ ಸಿಡಿದಿದ್ದಾರೆ. ದಾವಣಗೆರೆ ದಕ್ಷಿಣದ ಉಪಚುನಾವಣೆಯಲ್ಲಿನ ಒಳಪೆಟ್ಟು ಈಗ ರಾಜ್ಯ ಕಾಂಗ್ರೆಸ್ನ ಕೆಲ ನಾಯಕರಿಗೆ ಸಂಕಷ್ಟ ತಂದಿಡ್ತಿದೆ. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಟಿಕೆಟ್ ಆಕಾಂಕ್ಷಿ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಈಗ ನಸೀರ್ ಅಹಮದ್ರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಲಾಗಿದೆ. ಸ್ವತಃ ಹೈಕಮಾಂಡ್ ಸೂಚನೆ ನೀಡಿದ್ರೂ ತಡರಾತ್ರಿ ತನಕ ರಾಜೀನಾಮೆಯೇ ಕೊಡಲಿಲ್ಲ. ಹೀಗಾಗಿ ರಾಜೀನಾಮೆ ನೀಡಲು ಹಿಂದೇಟು ಹಾಕಿದ್ದ ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ರನ್ನ ಹುದ್ದೆಯಿಂದ ಬಿಡುಗಡೆಗೊಳಿಸುವ ಮೂಲಕ ಹೈಕಮಾಂಡ್ ತಲೆದಂಡದ ರುಚಿ ತೋರಿಸಿದೆ. ನಸೀರ್ ಅಹಮದ್ರನ್ನ ಹುದ್ದೆಯಿಂದ ಬಿಡುಗಡೆ ಮಾಡಿರೋ ಬಗ್ಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಪಕ್ಷದಲ್ಲಿ ಶಿಸ್ತು ಬಹಳ ಮುಖ್ಯ, ಏನಾಗಿದೆ ಅಂತ ಒಂದು ವರದಿ ಬರಬೇಕು, ಕಾಯ್ತಿದ್ದೀವಿ ಅಂದ್ರು. ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟ್. ಪಾರ್ಟಿಲಿ ಯಾಕೆಂದ್ರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು, ಏನಾಗಿದೆಯೋ ಅಂತ ಇನ್ನ ಒಂದು ರಿಪೋರ್ಟ್ ಬರಬೇಕು, ವೇಟ್ ಮಾಡ್ತಾ ಇದ್ದೀನಿ. ಒಂದ್ ಕಡೆ ನಸೀರ್ ತಲೆದಂಡವಾಗ್ತಿದ್ದಂತೆ ಇಂದು ಸಿಎಂ ನಿವಾಸ ಕಾವೇರಿಗೆ ಆಪ್ತ ಸಚಿವರು ದೌಡಾಯಿಸಿದ್ರು. ಎಚ್.ಸಿ. ಮಹದೇವಪ್ಪ, ಭೈರ್ತಿ ಸುರೇಶ್ ಹಾಗೂ ಪ್ರಿಯಾಂಕ್ ಖರ್ಗೆ ಸಿಎಂ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು ಭಾರೀ ಕುತೂಹಲ ಹುಟ್ಟಿಸಿತು. ಈ ಮಧ್ಯೆ ಸಿಎಂ ತುರ್ತು ಬುಲಾವ್ ನೀಡಿದ್ದಕ್ಕೆ ಜಮೀರ್ ಸಿಎಂ ನಿವಾಸಕ್ಕೆ ಭೇಟಿ ನೀಡಿ ಕೆಲ ಹೊತ್ತು ಚರ್ಚಿಸಿದ್ರು. ಅಲ್ಲದೆ ಸಂಜೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಈಗಲ್ಲೇ ಸಿಎಂ ಮನೆಗೆ ಹೋಗ್ತಾರೆ, ನಾನು ಸಿಎಂ ಕರೆದವ್ರು ನನಗೆ. ಇನ್ನು ನಸೀರ್ ಅಹಮದ್ರನ್ನ ಸಿಎಂ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಿರೋ ಬಗ್ಗೆ ಮಾತನಾಡಿದ ಜಮೀರ್, ಅದರ ಕಾರಣ ಗೊತ್ತಿಲ್ಲ, ಆದ್ರೆ ದಾವಣಗೆರೆಯ ಸ್ಥಳೀಯ ಮುಸ್ಲಿಮರಲ್ಲಿ ಅಸಮಾಧಾನ ಇದ್ದಿದ್ದು ನಿಜ ಅಂತ ಹೇಳಿದ್ರು. ಇಲ್ಲ, ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಯಾವನ್ನ ನಾನು ಇರ್ಲಿಲ್ಲ, ನಾನು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ನಸೀರ್ ಅವ್ರಿಗೆ ಇನ್ನ ತೆಗಿತೀನಿ, ಡ್ರಾಪ್ ಮಾಡ್ತೀನಿ, ಗೊತ್ತಿಲ್ಲ, ನಾನು ಕೇಳಿ ನೋಡ್ತೀನಿ, ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಕಾರಣಕ್ಕೆ ಅಂತ. ಏನಕ್ಕೆ ಸಿಎಂ ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರಂತೆ, ದಾವಣಗೆರೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತೊಗೊಂಡಿದ್ದಾರೆ ಅಂತ ಗೊತ್ತಾಯ್ತು. ಅಲ್ಲೇ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಕಾರಣ ಅಂದರೆ ಲೋಕಲಲ್ಲಿ ಮತದಾರರು ಲೋಕಲಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿದ್ದಾರೆ, ಸರಿ ಹೋಗಿ ನಮ್ಮ ಪಕ್ಷ ಅಭ್ಯರ್ಥಿಗೆ ಸಮ್ಮತ್ ಅವ್ರಿಗೆ ಮತ ಕೊಟ್ಟಿದ್ದಾರೆ. 100% ನಾವು ಒಳ್ಳೆ ಲೀಡಿಂಗಲ್ಲಿ ನಾವು ಗೆಲ್ತೀವಿ ನಾವು ದಾವಣಗೆರೆ. ಇನ್ನು ದಾವಣಗೆರೆ ಟಿಕೆಟ್ ವಿಚಾರವಾಗಿ ಮಾತನಾಡಿದ ಜಮೀರ್, ಮೊದಲು ಜಬ್ಬಾರ್ಗೆ ಟಿಕೆಟ್ ಕೇಳಿದ್ದು ನಿಜ, ಆದ್ರೆ ಅವರು ಎಂಎಲ್ಸಿ ಆದ ಕಾರಣ ಕೈ ಬಿಟ್ಟು ಇನ್ನುಳಿದ 7ರಲ್ಲಿ ಒಬ್ಬರಿಗೆ ಟಿಕೆಟ್ ಕೇಳಿದ್ವಿ ಅಂದ್ರು. ಇನ್ನು ಜಬ್ಬಾರ್ ಪ್ರಚಾರಕ್ಕೆ ಯಾಕೆ ಹೋಗಿಲ್ಲ ಅನ್ನೋದಕ್ಕೂ ಕಾರಣ ಕೊಟ್ರು. ಜಬ್ಬಾರ್ ಕೇಳಿದ್ದು ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ದು ನಿಜ ಅದು. ಆಮೇಲೆ ಏನು ಮಾಡಿದ್ವಿ, ಜಬ್ಬಾರ್ ಅವರು MLC ನಾವು ಯೋಚನೆ ಮಾಡಿದ್ವಿ, ಜಬ್ಬಾರ್ ಅವರು MLC ಇದ್ದಾರೆ,
ನಾವು ಕೇಳ್ತಾ ಇರೋದ್ರ ಬಗ್ಗೆ ತಪ್ಪು. ಜಬ್ಬಾರ್ ಅವ್ರ ಬಗ್ಗೆ ಜಬ್ಬಾರ್ಗೆ ಕೇಳ್ತಾ ಇರೋದು ನಾವು ತಪ್ಪು. ಏನಕ್ಕೆ ಇನ್ನೂ 3 ವರ್ಷ MLC ಇದ್ದಾರೆ ಅವರು. ಬೇರೆ ಯಾರಿಗಾನ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ ನಾವು. ಯಾರಿಗಾನ ಅವಕಾಶ ಮಾಡಿ ಕೇಳಿ ಅಂತ ಕೇಳಿದ್ದೀವಿ. ಅದು ಏನು ಇಂಡೋರಲ್ಲಿ ಎಲ್ಲ ಒಳಗಡೆ ಕೂತ್ಕೊಂಡು ಮಾತಾಡಿದಿಲ್ಲ, ಓಪನ್ ಸಭೆಯಲ್ಲಿ ಹೇಳಿರೋದು ಅದು. ಈಗ ಜಬ್ಬಾರ್ ಅವ್ರು ಏನಂತಾರೆ, ಜಬ್ಬಾರ್ ಅವ್ರಿಗೂ ಮಾತಾಡಿದೆ, ನೀವು ಹೋಗಬೇಕು, ಅಧ್ಯಕ್ಷ ಆಗಿದ್ದೀರಾ, ಹೋಗ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ. ನಾನು ಹೆಂಗೆ ಸರ್ ಹೋಗೋದು? ನಾನು ಒಬ್ಬ ಲೀಡರ್, ನಾನು ಲೋಕಲ್, ನಾನು ಅವ್ರ ಜೊತೆಯಲ್ಲೇ ಇದ್ದವ್ನು. ನಾನು ಪಕ್ಕದ ಮನೆಗೆ ಹೋಗಿದ್ದಾರೆ, ನನ್ನ ಮನೆಗೆ ಬರ್ಬೇಕು ತಾನೆ ಕನಿಷ್ಠ. ನನ್ನ ಮನೆಗೆ ಬರಬೇಕಾಗಿತ್ತಂತ ಆಯ್ತು ರೀ ಪಕ್ಷಕ್ಕೋಸ್ಕರ ಹೋಗಿ ಅಂತ ಕೇಳ್ಕೊಂಡೆ. ಅವರೇನೋ ಮನ್ಸಿಗೆ ಬೇಜಾರಾಗಲಿಲ್ಲ, ಹೋಗಿಲ್ಲ. ಹಾಗೆ ನೋಡಿದ್ರೆ ಜಮೀರ್ ಪಾಲಿಗೆ ಈಗ ದಾವಣಗೆರೆಯಲ್ಲಿ ಗೆದ್ರೂ ಕಷ್ಟ, ಸೋತ್ರೂ ಕಷ್ಟ ಎಂಬಂತಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಸೋತ್ರೆ ಸೋಲಿನ ಹಣೆಪಟ್ಟಿ ಕಟ್ಕೊಳ್ಬೇಕಾದ ಸ್ಥಿತಿ ಎದುರಾಗುತ್ತೆ. ಒಂದ್ ವೇಳೆ ಅಲ್ಲಿ ಕಾಂಗ್ರೆಸ್ ಸೋತ್ರೆ ಜಮೀರ್ ಸ್ಥಾನಕ್ಕೂ ಕುತ್ತು ಬರೋ ಸಾಧ್ಯತೆ ಇದೆ. ದಾವಣಗೆರೆ ಕ್ಷೇತ್ರ ಗೆದ್ರೆ ಮುಸ್ಲಿಂ ನಾಯಕತ್ವ ಕೈತಪ್ಪೋ ಆತಂಕ ಎದುರಾಗಿದೆ. ಯಾಕಂದ್ರೆ ರಾಜ್ಯದಲ್ಲಿ ಮುಸ್ಲಿಂ ಸುಪ್ರೀಂ ಲೀಡರ್ ಅಂದ್ರೆ ಅದು ಜಮೀರ್ ಅಂತ ಬೆಂಬಲಿಗರು ಹೇಳ್ತಾರೆ. ಆದ್ರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಜಮೀರ್ ಅಗತ್ಯತೆ ಇಲ್ಲದಿದ್ರೂ ಡ್ಯಾಮೇಜ್ ಇಲ್ಲ ಅಂತ ಬಿಂಬಿತವಾಗೋ ಆತಂಕ ಎದುರಾಗಿದೆ. ಆದ್ರೆ ಜಮೀರ್, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನೇ ಹೊರತು ಕಾಂಗ್ರೆಸ್ನಲ್ಲಿ ಮುಸ್ಲಿಮರ ನಾಯಕನಾಗೋಕ್ ಹೊರಟಿಲ್ಲ ಅಂದ್ರು. ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಸುಪ್ರೀಂ ಲೀಡರ್ ಅಂದ್ರೆ ಜಮೀರ್ ಅಹಮದ್ ಅವರು. ನಾನೊಬ್ಬ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಜನಗಳ ಮಧ್ಯದಲ್ಲಿ ಇರೋನು, ನಾನೊಬ್ಬ ಸೇವಕ. ನಾನು ಯಾವತ್ತೂ ಲೀಡರ್ ಆಗೋ ಕೊಟ್ಟಿಲ್ಲ, ನಾನು ಮುಂದೇನೂ ಲೀಡರ್ ಆಗೋ ಕೊಟ್ಟಲ್ಲ. ನಾನೊಬ್ಬ ಸೇವಕ, ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಒಟ್ನಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿವಾದ ಕಾಂಗ್ರೆಸ್ ಪಕ್ಷದೊಳಗಿನ ಆಂತರಿಕ ಸಂಘರ್ಷ ಬಯಲಿಗೆಳೆದಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ತೀವ್ರಗೊಳ್ಳೋ ಲಕ್ಷಣಗಳಿವೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.